ಸಂಸದ ತೇಜಸ್ವಿ ಸೂರ್ಯ ಅಮಾವಾಸ್ಯೆಯಂತೆ ಯುವ ಸಂಸದನ ಮೇಲೆ ಗುಡುಗಿದ ಸಿಎಂ ಸಿದ್ದರಾಮಯ್ಯ ಗಾಂಧಿನಗರ ಕ್ಷೇತ್ರದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ವೇಳೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ ಸಿಎಂ ಸಿದ್ದರಾಮಯ್ಯ. ಸಂಸದ ಎಂಪಿ ತೇಜಸ್ವಿ ಸೂರ್ಯ ಅಮಾವಾಸ್ಯೆಯಂತೆ ಇದು ಸಿದ್ದರಾಮಯ್ಯರ ನುಡಿ. ಯುವ ಸಂಸದನ ಮೇಲೆ ಗುಡುಗಿದ ಸಿಎಂ ಸಿದ್ದರಾಮಯ್ಯ ಗಾಂಧಿನಗರ ಕ್ಷೇತ್ರದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಸಂದರ್ಭ ಮಾತನಾಡಿದಂತಹ ಸಿದ್ದರಾಮಯ್ಯ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ ಸಿಎಂ ಸಿದ್ದು. ಈ ವೇಳೆ ತೇಜಸ್ವಿ ಸೂರ್ಯಗೆ ಅಮಾವಾಸ್ಯೆ ಎಂದು ಗುಡುಗಿದ್ದಾರೆ ಸಿದ್ದರಾಮಯ್ಯ. ಅವನು ಯಾರು? ಸೌತ್ ಎಂಪಿ ಸೂರ್ಯ ಅಲ್ವಾ? ಮೊದಲು ಅವರನ್ನ ಸೋಲಿಸಿ ಎಂದ ಸಿದ್ದರಾಮಯ್ಯ. ಮೊದಲು ನೀವು ಆ ಸಂಸದರನ್ನ ಸೋಲಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಅಮಾವಾಸ್ಯೆ ಯುವ ಸಂಸದನ ಮೇಲೆ ಗುಡುಗಿದ ಸಿಎಂ ಸಿದ್ದರಾಮಯ್ಯ. ಗುದ್ದಲಿ ಪೂಜೆ ಉದ್ಘಾಟನಾ ಸಂದರ್ಭದಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಗಾಂಧಿನಗರ ಕ್ಷೇತ್ರದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಮಾತನಾಡುತ್ತಿದ್ದ ವೇಳೆ ಸಂಸದನ ವಿರುದ್ಧ ಆಕ್ರೋಶಿತರಾಗಿ ಮಾತನಾಡಿದ್ದಾರೆ. ಆ ವೇಳೆ ತೇಜಸ್ವಿ ಸೂರ್ಯ ವಿರುದ್ಧ ಮಾತನಾಡಿರುವಂತಹ ಸಿದ್ದರಾಮಯ್ಯ ಯಾರವನು? ಅಮಾವಾಸ್ಯೆ ತಾನೆ, ಸೌತ್ ಎಂಪಿ ತಾನೆ, ಆತನನ್ನು ಮೊದಲು ಸೋಲಿಸಿ, ನೀವು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಆತನನ್ನು ಸೋಲಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಬಿಜೆಪಿ ಎಂಪಿ ಲೋಕಸಭಾ ಸದಸ್ಯ, ಆತನ ವಿರುದ್ಧ ಗಾಂಧಿನಗರ ಕ್ಷೇತ್ರದಲ್ಲಿ ವೈಟ್ ಟಾಪಿಂಗ್, ಗಾಂಧಿನಗರ ಬಹುಶಃ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ ಅನಿಸುತ್ತೆ, ಆ ಕ್ಷೇತ್ರದಲ್ಲಿ ಗುದ್ದಲಿ ಪೂಜೆಯನ್ನು ಉದ್ಘಾಟನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಆಕ್ರೋಶಿತರಾಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಡೆವಲಪ್ಮೆಂಟ್ ಅಥವಾ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸುವುದಾದರೆ ಮೊದಲು ಅವರನ್ನ, ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ತೇಜಸ್ವಿ ಸೂರ್ಯ ಬಗ್ಗೆ ಏನು ಮಾತನಾಡಿದ್ರು ನೋಡ್ಕೊಂಡು ಬರೋಣ. ಸೌತ್ನಲ್ಲಿ ಎಂಪಿ ಅವರು ಸೂರ್ಯ ಅಮಾವಾಸ್ಯೆ ಅಂತ ಕರೀತೀನಿ ನಾನು. ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ, ಈ ಅಮ್ಮ ಯಾರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ ಎಂಪಿ ಅವರು ಸೂರ್ಯ ಅಮಾವಾಸ್ಯೆ ಅಂತ ಕರೀತೀನಿ ನಾನು. ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ, ಈ ಅಮ್ಮ ಯಾರೋ ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಅವ್ರು ಯಾರು? ಪ್ರಧಾನಿ ನರೇಂದ್ರ ಮೋದಿ ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವೂ ವಾಗ್ದಾಳಿ ಮುಂದುವರಿಯಿತು. ಕರ್ನಾಟಕಕ್ಕೆ 1 ರೂಪಾಯಿ ಕೊಟ್ಟಿಲ್ಲ, ಮಹಾರಾಷ್ಟ್ರಕ್ಕೆ ಮಾತ್ರ ಕೋಟಿ ಕೋಟಿ ಅನುದಾನ ಕೊಡ್ತಾರೆ. ನರೇಂದ್ರ ಮೋದಿ ಎಷ್ಟು ಒಳ್ಳೆಯವರಾಗಿ ಕಾಣ್ತಾರೋ ಅಷ್ಟೇ ದ್ವೇಷ ಅವರಿಗೆ ಕರ್ನಾಟಕದ ಮೇಲಿದೆ ಎಂದ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ 11,495 ಕೋಟಿ ಹಣ ಕೊಡಬೇಕಿತ್ತು, ಆದರೆ 1 ರೂಪಾಯಿನೂ ಕೊಟ್ಟಿಲ್ಲ ಈವರೆಗೂ. ರಾಜ್ಯದ ತೆರಿಗೆ ಹಣ ಕೇಂದ್ರಕ್ಕೂ ಹೋಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ, ಶೋಭಾ ಕರಂದ್ಲಾಜೆ, ಹೀಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಅನುದಾನ ಕೇಂದ್ರ ಸರ್ಕಾರದಿಂದಲೂ ಬರಬೇಕು. ಅದು ಬರ ಪರಿಹಾರ ಆಗಿರಲಿ, ಬೆಳೆಹಾನಿ ಪರಿಹಾರ ಆಗಿರಲಿ, ಭಿಕ್ಷುಕರ ಕೇಂದ್ರಕ್ಕೆ ಬರುವಂತ ಅನುದಾನ ಆಗಿರಲಿ, ರೈಲ್ವೆ ಇಲಾಖೆ ಅಥವಾ ಇನ್ನಿತರ ಕೆಲ ಪ್ರತ್ಯೇಕ ಇಲಾಖೆಗಳಿಗೆ ಕೇಂದ್ರ ಸರ್ಕಾರನೂ ಕೂಡ ಅನುದಾನ ಕೊಡಬೇಕು. ಅದಕ್ಕೆ ಅಲ್ವಾ ನಮ್ಮ ರಾಜ್ಯದ್ದು ಕೂಡ ಕೆಲ ಎಂಪಿಗಳನ್ನ ಆಯ್ದುಬಿಟ್ಟು ನಾವು ಲೋಕಸಭೆಗೆ ಕಳಿಸೋದು. ನಮ್ಮ ಬಗ್ಗೆ ಮಾತನಾಡಿ 8 ವಿಧಾನಸಭಾ ಕ್ಷೇತ್ರ ಒಂದೊಂದು ಎಂಪಿಗೆ ಬರುತ್ತೆ. 224 ಕ್ಷೇತ್ರಗಳ ಪೈಕಿ 28 ಲೋಕಸಭಾ ಸ್ಥಾನಗಳಿದ್ದಾವೆ ಕರ್ನಾಟಕದಲ್ಲಿ. ಅಷ್ಟು ಲೋಕಸಭಾ ಸದಸ್ಯರು ಅಲ್ಲಿ ಹೋಗಿ ಮಾತಾಡಬೇಕು. ಅದರಲ್ಲೂ ಕೂಡ ಕ್ಯಾಬಿನೆಟ್ ಮಂತ್ರಿ ಆಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಇವರೆಲ್ಲ ಮಾತಾಡಬೇಕು. ನಮ್ಮ ರಾಜ್ಯಕ್ಕೆ 11,000 ಚಿಲ್ಲರೆ ಕೋಟಿ ಅನುದಾನ ಬರಬೇಕಿತ್ತು, ಆದರೂ 1 ರೂಪಾಯಿ ಕೊಡ್ತಾ ಇಲ್ಲ.
ಕಳೆದ ಬಾರಿ ಮಹಾರಾಷ್ಟ್ರಕ್ಕೆ 15,000 ಕೋಟಿ ಕೊಟ್ಟರು ಅನುದಾನ, ಆದರೆ ಕರ್ನಾಟಕಕ್ಕೆ ಕೊಟ್ಟಿದ್ದ 3,000 ಕೋಟಿ. ಇದು ಯಾವ ಪುರುಷಾರ್ಥಕ್ಕಾಗಿ? ರಾಜ್ಯದ ಅಭಿವೃದ್ಧಿಗೂ ಕೂಡ ತಾರತಮ್ಯ ಅಡ್ಡಪಡಿಸುತ್ತೆ ಅನ್ನುವುದಾದರೆ ನಿಜಕ್ಕೂ ಕೇಂದ್ರ ಸರ್ಕಾರ ನೋಡೋದಕ್ಕೆ ಒಳ್ಳೆ ಮನುಷ್ಯನ ಥರ ಕಾಣುತ್ತಾರೆ ನರೇಂದ್ರ ಮೋದಿ. ಆದರೆ ದ್ವೇಷ ತುಂಬಿರುವಂತಹ ರಾಜಕಾರಣಿ ಅಥವಾ ಪ್ರಧಾನಿ ಅಂತ ಹೇಳಿ ನರೇಂದ್ರ ಮೋದಿಯ ವಿರುದ್ಧವೂ ಕೂಡ ಹರಿಹಾಯ್ದ್ರು ಸಿಎಂ ಸಿದ್ದರಾಮಯ್ಯ. ಅದು ಹಾಕೋದ್ರಿಂದ ನಿಮಗೆ ಗುಂಡಿಗಳು ಮುಚ್ಚುತ್ತವೆ, ಮತ್ತೆ ಮೋಟಾರಬಲ್ ಅಷ್ಟೇ ಆಗ್ತದೆ, ಸುಲಭವಾಗಿ ತಿರುಗಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಈ ನರೇಂದ್ರ ಮೋದಿ ಇದ್ದಾರಲ್ಲ, ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರೋ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ. ಕರ್ನಾಟಕದ ಬಗ್ಗೆ ದ್ವೇಷ ಇದೆ. ನಮಗೆ 15ನೇ ಹಣಕಾಸಿನ ಆಯೋಗದ ಪ್ರಕಾರ 11,495 ಕೋಟಿ ರೂಪಾಯಿ ಬರಬೇಕಾಗಿತ್ತು. 1 ರೂಪಾಯಿನೂ ಕೊಡಲಿಲ್ಲ. ಅವರೇ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ, 5,495 ಕೋಟಿ ನಿಮಗೆ ಗ್ರಾಂಟ್ಸ್ ಕಡಿಮೆ ಆಗ್ಬಿಟ್ಟದೆ, ತೆರಿಗೆ ಬಂದಿರೋದು ಕಡಿಮೆ ಆಗ್ಬಿಟ್ಟದೆ, ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತೇಳಿ 5,495 ಪ್ಲಸ್ 6,000 ಎಷ್ಟಾಯ್ತಪ್ಪ? 11,495 ಕೋಟಿ. 1 ರೂಪಾಯಿನೂ ಕೊಡಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.